ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆಲಿಯಾ ವ್ಲಾಗ್ಸ್. ಇವತ್ತು ನಾವು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಒಂದು ಪಾತ್ರೆಯಲ್ಲಿ ಮೊದಲು ಬಿಸಿ ನೀರು ಮಾಡಿಕೊಂಡು ತೊಳೆದಿಟ್ಟಿರುವಂಥ 1 ಕಟ್ ಪಾಲಕನ್ನು ಹಾಕಿ ಚೆನ್ನಾಗಿ 5ರಿಂದ 10 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಇದು ಬೆಂದಮೇಲೆ ತಣ್ಣೀರಲ್ಲಿ ಹಾಕಿ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಪ್ಯಾನಲ್ಲಿ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬಾದಾಮಿ, ಗೋಡಂಬಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1 ಕಟ್ ಮಾಡಿಟ್ಟಿರುವಂಥ ಟೊಮೆಟೊ, ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ ಸ್ವಲ್ಪ, ಧನಿಯಾ ಪುಡಿ 2 ಚಮಚ, ಗರಂ ಮಸಾಲ ಒಂದು ಸ್ವಲ್ಪ ಇಷ್ಟನ್ನು ಹಾಕಿ ಫ್ರೈ ಮಾಡಿ. ಚಕ್ಕೆ ಲವಂಗ ಸ್ವಲ್ಪನೇ ಹಾಕ್ಕೊಬೇಕು, ತುಂಬ ಆದರೆ ತುಂಬ ಮಸಾಲೆ ಅನಿಸುತ್ತೆ. ಇದು ತಣ್ಣಗಾದ್ಮೇಲೆ ಇದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಬೇಕು. ಸ್ವಲ್ಪ ಪನ್ನೀರ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ಸೂಪರಾಗಿರುತ್ತೆ. ಮತ್ತು ಅದೇ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಕ್ಯೂಬಾಗಿ ಕಟ್ ಮಾಡಿಟ್ಟಿರುವಂಥ ಪನ್ನೀರನ್ನು 2 ಸೈಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆದಮೇಲೆ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಮತ್ತು ಅದೇ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೆಥಿ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಪಾಲಕ್ ಪೇಸ್ಟ್ ಹಾಕಿ ಇದರದ್ದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಬೇಕಾಗತ್ತೆ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿದ್ದು ಕುದ್ದು ಬಂದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿರುವಂಥ ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ನಮ್ಮ ಸೂಪರಾಗಿರೋ ಪಾಲಕ್ ಪನ್ನೀರ್ ರೆಡಿಯಾಗಿರುತ್ತೆ. ಇದು ನಾರ್ಮಲ್ ಆಗಿರೋ ಪಾಲಕ್ ಪನ್ನೀರ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ಚಪಾತಿ ಜೊತೆಲಿ, ರೋಟಿ ಜೊತೆಲಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.